ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಎಲ್ಲರಿಗೂ ನಿಮ್ಮನ್ನು ಅರ್ಥ ಮಾಡಿಸುವ ಅಗತ್ಯವೂ ಇಲ್ಲ. ನೀವು ಹೇಗಿದ್ದೀರೋ ಹಾಗೇ ಇರಿ. ಇವತ್ತಿನ ವಿಡಿಯೋದಲ್ಲಿ ಧನಸ್ಸು ರಾಶಿಯವರಿಗೆ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ, ಮ್ಯಾರಿಡ್ ಲೈಫ್, ಜಾಬ್ ಹಾಗೂ ಬಿಸ್ನೆಸ್, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿರಲಿದೆ ಎಂದು ತಿಳಿಸಿಕೊಡಲಿದ್ದೇನೆ. ಜೂನ್ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯನ್ನು ಪ್ರವೇಶ ಮಾಡಲಿದೆ. ಗುರುಗ್ರಹದ ಪರಿವರ್ತನೆ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ. ಮೊದಲಿಗೆ ಗೋಚಾರದಲ್ಲಿ ಧನಸ್ಸು ರಾಶಿಯವರಿಗೆ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ನೋಡೋಣ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ, ಮೂರನೇ ಭಾವದಲ್ಲಿ ರಾಹುಗ್ರಹ, ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ, ಸೂರ್ಯಗ್ರಹ, ಶನಿ ಗ್ರಹಗಳು, ಪಂಚಮದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದೆ, ನವಮದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಧನಸ್ಸು ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿದೆ. ಜೂನ್ 2ಕ್ಕೆ ಗುರುಗ್ರಹ ಅಷ್ಟಮ ಭಾವಕ್ಕೆ ಪ್ರವೇಶಿಸಲಿದೆ. ನಿಮ್ಮ ಪಂಚಮಾಧಿಪತಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿದೆ. ಮಂಗಳ ಗ್ರಹ ಜೂನ್ 21ರ ನಂತರ ನಿಮ್ಮ 6ನೇ ಭಾವಕ್ಕೆ ಪ್ರವೇಶಿಸಿದಾಗ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಬರಬಹುದು. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಲಿದೆ. ನಿಶಕ್ತಿ, ಆಯಾಸ, ರಕ್ತಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಆದರೆ ಜೂನ್ 21ರವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿರಲಿದೆ. ಏಪ್ರಿಲ್, ಮೇ ತಿಂಗಳಲ್ಲಿ ಆರೋಗ್ಯ ವೃದ್ಧಿಯಾಗಲಿದೆ. ನಿಮ್ಮ ಪಂಚಮಾಧಿಪತಿ ಮಂಗಳ ಗ್ರಹ ಮೇ 11ಕ್ಕೆ ತನ್ನ ಸ್ವಂತ ಮನೆಯಲ್ಲಿ ಗೋಚಾರ ಮಾಡಲಿದೆ. ಧನಸ್ಸು ರಾಶಿ ವಿದ್ಯಾರ್ಥಿಗಳು ಮೇ 11ಕ್ಕೆ ಎಕ್ಸಾಮ್ ಇದ್ದರೆ ಈ 3 ತಿಂಗಳು ಸೂರ್ಯಗ್ರಹದ ಗೋಚಾರದಿಂದ ಗೌರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುತ್ತಿರುವವರಿಗೆ ಗುಡ್ ಟೈಮ್. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಮೇ 11ರಿಂದ ಜೂನ್ 21ರವರೆಗೂ ಬೆಸ್ಟ್ ಟೈಮ್ ಫಾರ್ ಸ್ಟೂಡೆಂಟ್ಸ್. ಅದೃಷ್ಟದ ಸಮಯ ವಿದ್ಯಾರ್ಥಿಗಳಿಗೆ. ಲವ್ ಲೈಫ್ ಬಗ್ಗೆ ನೋಡೋಣ. ಪ್ರೀತಿಯನ್ನು ಪಂಚಮ ಭಾವದಿಂದ ನೋಡಬೇಕು. ನಿಮ್ಮ ಪಂಚಮಾಧಿಪತಿ ಮಂಗಳ ಗ್ರಹ ಮೇ 11ಕ್ಕೆ ಪಂಚಮ ಭಾವಕ್ಕೆ ಪ್ರವೇಶಿಸಲಿದೆ. ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆಯಾಗಿ ಇಬ್ಬರು ಪರಸ್ಪರ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೀರಾ. ಆದರೆ ಮೇ 11ರವರೆಗೂ ಈಗೋ ಕ್ಲಾಶಸ್, ಓವರ್ ಆಟಿಟ್ಯೂಡಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಹೆಚ್ಚಾಗಬಹುದು. ಅರ್ಧಾಷ್ಟಮ ಶನಿ ನಡೆಯುತ್ತಿರುವುದರಿಂದ ಈ 3 ತಿಂಗಳಲ್ಲಿ ಭೂಮಿ, ಮನೆ, ಹೊಸ ವಾಹನ ಖರೀದಿ ಮಾಡುವಂತಹ ಯೋಗವಿದೆ. ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ಪರ್ಚೇಸ್ ಮಾಡುತ್ತೀರಾ. ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡುತ್ತೀರಾ. ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿ ಗ್ರಹ ಶತ್ರು ರಾಶಿ, ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಭೂಮಿ, ವಾಹನಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಆರ್ಗ್ಯುಮೆಂಟ್ ಆಗುವುದು. ನೀವು ಹೆಚ್ಚು ಮಾದಕ ಸೇವನೆ, ಆಲ್ಕೋಹಾಲ್ ಸೇವಿಸುತ್ತೀರಾ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ಅನಾವಶ್ಯಕ ಖರ್ಚುಗಳಾಗುತ್ತಿದ್ದರೆ, ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಜಗಳವಾಗುತ್ತಿದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಗ್ರಹದ ಪ್ಲೇಸ್ಮೆಂಟ್ ನೆಗೆಟಿವ್ ಆಗಿರುತ್ತದೆ. ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಗುರುಗ್ರಹ ನಿಮ್ಮ ಲೈಫ್ ಪಾರ್ಟ್ನರ್ಗೆ ನೀವು ಅಡ್ವೈಸ್ ಮಾಡುತ್ತೀರಾ ಅಥವಾ ಅವರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೀರಾ. ನಿಮ್ಮ ಮ್ಯಾರಿಡ್ ಲೈಫ್ 40% ಚೆನ್ನಾಗಿರುತ್ತದೆ. ಜೂನ್ 2ರ ನಂತರ ಗುರುಗ್ರಹದ ಪರಿವರ್ತನೆಯ ನಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಕಡಿಮೆಯಾಗಲಿದೆ. ಧನಸ್ಸು ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್, ಅದೃಷ್ಟದ ಬಗ್ಗೆ ನೋಡೋಣ. ಏಪ್ರಿಲ್ 14ರಿಂದ ಮೇ 15ರವರೆಗೂ ನಿಮ್ಮ ನವಮಾಧಿಪತಿ ಸೂರ್ಯಗ್ರಹ ಪಂಚಮ ಭಾವಕ್ಕೆ ಪ್ರವೇಶಿಸಲಿದೆ. ಮೇಷರಾಶಿ ಸೂರ್ಯಗ್ರಹಕ್ಕೆ ಉಚ್ಚ ರಾಶಿಯಾಗಿರುವುದರಿಂದ ಏಪ್ರಿಲ್ 14ರಿಂದ ಮೇ 15ರವರೆಗೂ ನಿಮ್ಮ ಅದೃಷ್ಟದ ಸಮಯವಾಗಿರುತ್ತದೆ. ನಿಮ್ಮ ತಂದೆಯಿಂದ, ಮಕ್ಕಳಿಂದ ನಿಮಗೆ ಅನುಕೂಲವಾಗುತ್ತದೆ. ಏಪ್ರಿಲ್ 14ರ ನಂತರ ಧನಸ್ಸು ರಾಶಿಯವರಿಗೆ ನಿಮ್ಮ ಜಾಬಲ್ಲಿ ಹೆಚ್ಚು ಸಕ್ಸಸ್ ಸಿಗಲಿದೆ. ಶನಿಗ್ರಹದ ದೃಷ್ಟಿ ನಿಮ್ಮ ದಶಮ ಭಾವಕ್ಕೆ ಬೀಳುತ್ತಿರುವುದರಿಂದ ನೀವು ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗಲಿದೆ.
ದಶಮ ಭಾವಕ್ಕೆ ಮಂಗಳ ಗ್ರಹದ ದೃಷ್ಟಿಯೂ ಇದೆ. ನಿಮ್ಮ ಜಾಬಲ್ಲಿ ಸ್ಟ್ರೆಸ್ ಹೆಚ್ಚಾಗಲಿದೆ. ನಿಮ್ಮ ಜಾಬಲ್ಲಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಚಿಂತೆಗಳು ಹೆಚ್ಚಾಗುತ್ತವೆ. ನಿಮಗೆ ಜಾಬ್ ಚೇಂಜ್ ಮಾಡಬೇಕು ಅನ್ನಿಸಬಹುದು ಅಥವಾ ಟ್ರಾನ್ಸ್ಫರ್ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೀರಾ. ನಿಮ್ಮ ಜಾಬ್ ರಿಲೇಟೆಡ್ ಅಥವಾ ಜಾಬ್ ಚೇಂಜಸ್ ಮಾಡಬೇಕು ಅಂದುಕೊಂಡಿರುವವರು ಏಪ್ರಿಲ್ 14ರ ನಂತರ ಪ್ರಯತ್ನ ಮಾಡಿ. IT ಕಂಪನಿ, MNC ಕಂಪನಿ, ಕಂಪ್ಯೂಟರ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರು, ವೆಬ್ಸೈಟಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಕನ್ಸಲ್ಟೇಷನ್, ಟೀಚಿಂಗ್ ಫೀಲ್ಡಲ್ಲಿ ಇರುವವರಿಗೆ ಹೆಚ್ಚು ಸಕ್ಸಸ್ ಸಿಗಲಿದೆ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸಾಧ್ಯವಿಲ್ಲದಿದ್ದರೆ ಅಟ್ಲೀಸ್ಟ್ ಮೊಬೈಲಲ್ಲಿ ಆನ್ ಮಾಡಿ ಕೇಳಿಸಿಕೊಳ್ಳುವಂತಹ ಪ್ರಯತ್ನವನ್ನಾದರೂ ಮಾಡಿ. ನಿಮ್ಮ ಜಾಬಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಧೈರ್ಯವಾಗಿ ಎದುರಿಸಲು ಅನುಕೂಲವಾಗುತ್ತದೆ. ಗುರುಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.